ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಈ ಥರ ವಿಡಿಯೋ ಮಾಡ್ಬೇಕಾದ್ರೆ ಎಲ್ರಿಗೂ ನಮಸ್ಕಾರ ಅಂತ ಹೇಳೋದನ್ನು ನನ್ನ ವಿದ್ಯಾರ್ಥಿನಿ ಒಬ್ಬಳು ಮನೆಯಲ್ಲಿ ಇಮಿಟೇಟ್ ಮಾಡ್ತಾಳಂತೆ. ಅವ್ರ ತಾಯಿ ಹೇಳ್ತಾಯಿದ್ರು. ಅದನ್ನು ಭಾಳ ಖುಷಿಯಾಗಿ ಸ್ವೀಕರಿಸಿದ್ದೀನಿ. ಅವರವರ ಭಾವ ಅವ್ರ ಭಕುತಿ ಅಲ್ವಾ. ಇವತ್ತು ಭಕ್ತಿಯ ಪರಾಕಾಷ್ಠೆಯನ್ನು ಮೆರಿತಕ್ಕಂಥ ದಿನ, ವೈಕುಂಠ ಏಕಾದಶಿ. ಹಾಗಾಗಿ ಇವತ್ತು ನಾನು, ನನ್ನ ತಾಯಿ ಮತ್ತು ನನ್ನ ಮಗಳು ಈ ನಮ್ಮ ಲೋಕಿಕೆರೆ ರಸ್ತೆಯಲ್ಲಿರ್ತಕ್ಕಂಥ ಯರವನಾಕ್ತಿಹಳ್ಳಿ ಕ್ಯಾಂಪಲ್ಲಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಂತೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅವರ ದರ್ಶನ ಆಶೀರ್ವಾದ ಪಡೆದುಕೊಂಡು ಬಂದೀವಿ. ಅಲ್ಲಿ ಪ್ರಸಾದನೂ ಇತ್ತು, ಚೆನ್ನಾಗಿತ್ತು, ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋದರೆ ಅದೊಂದು ಖುಷಿನೇ ಬೇರೆ. ಅಲ್ಲಿ ತೆಗೆದುಕೊಳ್ಳುವ ಆಹಾರ ಪ್ರಸಾದ ಆಗುತ್ತೆ, ಅಲ್ಲಿ ಸ್ವೀಕರಿಸುವ ನೀರು ತೀರ್ಥ ಆಗಿಬಿಡುತ್ತೆ. ಯಾಕಂದರೆ ಅಲ್ಲಿ ಭಕ್ತಿ ಸೇರ್ಕೊಂಡ್ಬಿಡುತ್ತೆ ನೋಡಿ. ಹಾಗೆ ಆ ಭಕ್ತಿ ಇರುವ ಶಕ್ತಿನೇ ಅಂಥದ್ದು ಅದು. ಇಟ್ ವಿಲ್ ಚೇಂಜ್, ಆ ಪರ್ಸೆಪ್ಷನ್ ಚೇಂಜ್ ಮಾಡುತ್ತೆ. ಅಲ್ಲಿ ನಾವು ತನ್ಮಯರಾಗ್ಬಿಡ್ತೀವಿ. ಅಲ್ಲಿ ಸಿಗುವ ಖುಷಿನೇ ಬೇರೆ. ಹಾಗಾಗಿ ಅಲ್ಲಿ ಹೋಗಿದ್ವಿ. ಇವತ್ತು ಬಹಳ ಸಂತೋಷವಾಗಿ ಒಂದೇನೋ ಮನಸ್ಸಿಗೆ ಸಮಾಧಾನ ಕೊಟ್ಟಂಥ ಒಂದು ವಿಸಿಟ್ ಅದು, ದೇವಸ್ಥಾನಕ್ಕೆ ಹೋಗಿದ್ದು. ಇದು ಇವತ್ತಿನ ಸಮಾಧಾನಕ್ಕೆ ಅಥವಾ ಸಂತೋಷಕ್ಕೆ ಇನ್ನೂ ಒಂದು ಬಹುಮುಖ್ಯ ಕಾರಣ ಅಂದರೆ ನನ್ನ ಮಗಳು ಸುಮೇಧಾ ದೂರದ ಸಿಂಗಾಪುರ್ನಲ್ಲಿರುವ ಅತ್ಯಂತ ಫೇಮಸ್ ಯೂನಿವರ್ಸಿಟಿ NTU, ನ್ಯಾನ್ಯಾಂಗ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿನಲ್ಲಿ ಇಂಜಿನಿಯರಿಂಗ್ ಅಂದರೆ ಬ್ಯಾಚುಲರ್ಸ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಈಗ ಅವಳು 7th ಸೆಮಿಸ್ಟರ್ ಮುಗಿಸಿದ್ದಾಳೆ. ಇವತ್ತು ಬೆಳಗ್ಗೆ ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಮನೆಯಲ್ಲಿ 7 ಗಂಟೆ ಆದಾಗ ಅಲ್ಲಿ ಸಿಂಗಾಪುರಲ್ಲಿ 9:30 ಗಂಟೆ, 2:30 ಗಂಟೆ ಮುಂಚೆ ಇರ್ತಾರೆ ಅವರು. ಹಾಗಾಗಿ 9:30, 9:45 ಅಷ್ಟೊತ್ತಿಗೆ ಅವಳ ರಿಸಲ್ಟ್ 7th ಸೆಮಿಸ್ಟರ್ ರಿಸಲ್ಟ್ ಬಂದಿತ್ತು. ಶಿ ಹ್ಯಾಸ್ ಗಾಟ್ ಅಥವಾ ಶಿ ಹ್ಯಾಸ್ ಸ್ಕೋರ್ಡ್ ಅಥವಾ ಶಿ ಈಸ್ ಬ್ಲೆಸ್ಡ್ ವಿತ್, ಹೇಗಾರು ಹೇಳ್ಬೋದು, 5 ಸ್ಕೇಲಲ್ಲಿ ಏನು ಅವ್ರದ್ದು ವ್ಯಾಲ್ಯೂಯೇಷನ್ ಮಾಡ್ತಾರೆ, 5/5 ಬಂದಿದೆ. ಎಲ್ಲ A+A+ ರಿಸಲ್ಟ್ ಬಂದಿದೆ. ಬಹಳ ಸಂಭ್ರಮ ಪಟ್ಟಿದ್ದೀವಿ. ಅದು ಹೆಮ್ಮೆ. ಒಬ್ಬ ಫಾದರ್ ಅಥವಾ ಪೇರೆಂಟ್ಸಿಗೆ ಸಿಗ್ತಕ್ಕಂಥ ಖುಷಿ ಇದಕ್ಕಿಂತ ದೊಡ್ಡದು ಇರಲಿಕ್ಕಿಲ್ಲ, ಸಾಧ್ಯನೇ ಇಲ್ಲ. ಅವರ ಮಕ್ಕಳ ಸಾಧನೆಯೇ ಅದನ್ನು ಭಾಳ ಖುಷಿ ಕೊಡುತ್ತೆ. ಇದನ್ನು ನಾನು ಒಬ್ಬ ಪೇರೆಂಟಾಗಿ ಎಷ್ಟು ಎಂಜಾಯ್ ಮಾಡಿದ್ದೀನಿ, ಅದಕ್ಕಿಂತ ಜಾಸ್ತಿ ಒಬ್ಬ ಟೀಚರಾಗಿ ಎಂಜಾಯ್ ಮಾಡಿದ್ದೀನಿ. ಬಿಕಾಸ್ ನಾನು ಪ್ರೊಫೆಷ್ನಲಿ ಒಬ್ಬ ಟೀಚರೇ. ಹಾಗಾಗಿ ಆ ಆ್ಯಂಗಲೇ ನೋಡ್ತಾ ಇರ್ತೀವಿ. ಒಂದು ಮಗುವಿನ ರಿಸಲ್ಟು ನಿನ್ನೆ ಸಾಯಂಕಾಲ ಸ್ವಲ್ಪ ಆತಂಕದ ಕ್ಷಣಗಳು ಇದ್ದೇ ಇರುತ್ತೆ. ಮಗಳು ಅಷ್ಟು ಚೆನ್ನಾಗಿ ಪರೀಕ್ಷೆ ಬರೆದಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅಳುಕು, ಅಂಜಿಕೆ, ಒಂದು ಸಣ್ಣ ಆತಂಕ ಇರುತ್ತೆ. ನಾಳೆ ರಿಸಲ್ಟ್ ಅನ್ನುವ ಕೌತುಕ, ಒಂದು ಸಣ್ಣ ಇರಿಟೇಷನ್ಸ್, ಸ್ವಲ್ಪ ಅದು ಇಲ್ಲೇ ಇರುತ್ತೆ. ನಿಮಗೆಲ್ಲ ಅರ್ಥ ಆಗುತ್ತೆ. ಒಂದು ಬಟರ್ಫ್ಲೈ ಮೂಮೆಂಟ್ಸ್ ಅಂತಂತಲ್ಲ, ಆ ಥರಕ್ಕೆ ಇರುತ್ತೆ. ಹಾಗೇ ಅದನ್ನು ಅದೇ ಮೂಡ್ ಆ್ಯಂಡ್ ಮೈಂಡ್ ಸೆಟ್ಟಲ್ಲಿ ನಾವೆಲ್ಲ ನಿನ್ನೆ ಮಲಗಿದ್ದೀವಿ. ಇವತ್ತು ಬೆಳಗ್ಗೆ ಎದ್ದು ದೇವರಿಗೆಲ್ಲ ನಮಸ್ಕಾರ ಮಾಡಿ, ಅಪ್ಪ ಅದು ನಮ್ಗೆ ಒಳ್ಳೇದು ಮಾಡು, ಮಗಳಿಗೆ ಜಾಸ್ತಿ ಒಳ್ಳೇದು ಮಾಡು ಅಂತಲೇ ಕೇಳ್ತಾ ಇರ್ತೀವಿ ಪೇರೆಂಟ್ಸ್ ಆಗಿ. ಆ ಕ್ಷಣಕ್ಕೆ 9:30, 9:45 ಅವ್ರ ರಿಸಲ್ಟ್ ಡಿಕ್ಲೇರ್ ಆಯಿತು. ಶಿ ಹ್ಯಾಸ್ ಸ್ಕೋರ್ಡ್ ಪರ್ಫೆಕ್ಟ್ ಸ್ಕೋರ್ ಅಥವಾ ಮಾರ್ಕ್ಸ್ ಭಾಳ ಚೆನ್ನಾಗಿ ಬಂದಿದೆ. A+ ಅಂದರೆ ಅಲ್ಲ ಹೈಯೆಸ್ಟ್, ಅದು ದಟ್ ಈಸ್ ಹೈಯೆಸ್ಟ್. 5 ಸ್ಕೇಲಲ್ಲಿ ಅವರು ಜಡ್ಜ್ ಮಾಡೋದೇ 5 ಸ್ಕೇಲು ಆ್ಯಂಡ್ ಶಿ ಗಾಟ್ 5/5 ಅಂದರೆ 5 ಸ್ಕೇಲ್ ಬಂದುಬಿಟ್ಟಿದೆ. ಇದು ಒಬ್ಬ ಪೇರೆಂಟ್ಸಿಗೆ ಕೊಡುವ ಖುಷಿ ಇದೆಯಲ್ರಿ. ನಾನು ಮಕ್ಕಳು, ಪ್ಲೀಸ್ ದಯವಿಟ್ಟು ಇದನ್ನು ಗಮನಿಸ್ರಿ. ನೀವು ಮಕ್ಕಳೇ, ನೀವು ನಿಮ್ಮ ಪೇರೆಂಟ್ಸಿಗೆ ಕೊಡಬಹುದಾದಂಥ ಅತ್ಯಂತ ದೊಡ್ಡ ಖುಷಿ, ಸಮಾಧಾನ, ಸಂತೃಪ್ತಿ, ಹೆಮ್ಮೆ, ಇವು ಎಲ್ಲ ಪದಗಳನ್ನು ಬಳಸ್ಬೋದು. ಅದಕ್ಕೆ ಬಳಸಿದರೂ ಕಡಿಮೆ ಅನಿಸುತ್ತೆ. ಅಂಥ ಒಂದು ಸಂತಸ, ಅಂಥ ಒಂದು ಸಮಾಧಾನ, ಅಂಥ ಒಂದು ಸಂತೃಪ್ತಿಯ ಭಾವ ನನ್ನಲ್ಲಿ ಮೂಡಿದೆ ಇವತ್ತು. ಯಾಕಂದರೆ ನಾನು ಮಗಳನ್ನು ಅಲ್ಲಿ ಸಿಂಗಾಪುರಲ್ಲಿ ಸೀಟ್ ಸಿಕ್ಕಾಗ ಅದನ್ನು ಕಳಿಸ್ಬೇಕು ಅಂದಾಗ ಸಾಕಷ್ಟು ಜನ ನಮಗೆ ಪರಿಚಯಸ್ಥರು, ಗೊತ್ತಿರುವವರು, ಏನು ನಾವೇಂತೀವಿ ಸೋ ಕಾಲ್ಡ್ ನಮ್ಮನ್ನು ಹರಿಸ್ತಕ್ಕಂಥವ್ರು, ಹಾರೈಸ್ತಕ್ಕಂಥವ್ರು, ನಮಗೆ ಭಾಳ ಒಳ್ಳೆಯದು ಹೇಳ್ತಕ್ಕಂಥವ್ರು ಅಂತ ಹೇಳ್ತಾರಲ್ಲ, ನಮ್ಮನ್ನು ದೀಸ್ ಪೀಪಲ್ ಅಂತ ಹೇಳ್ತಿರ್ತಾರೆ. ಆ ಥರದ ಜನಗಳು ಬಹಳ ಜನ ನಮಗೆ ಅಡೆತಡೆ ಉಂಟು ಮಾಡಿದರು ಅಥವಾ ಹೇಳಿದರು, ಬೇಡ ಸರ್ ಅಲ್ಲೇ ಕಳಿಸ್ತೀರಿ, ಮಗಳು ಬೇಕಾಗಿಲ್ಲ, ದೂರ ಅಂತ ಏನೇನೋ ಕಾರಣಗಳು ಹೇಳಿದರು.
ಆ, ಹಾಗಾಗಿ ಅಲ್ಲಿ ಕಳಿಸಿದಾಗ ನಮಗೆ ಒಂದು ವಿಶೇಷವಾದ ಚಾಲೆಂಜ್ ಇತ್ತು. ಅವಳು ಹೆಲ್ತ್ ಇಶ್ಯೂಸ್ ಇತ್ತು, ಬಿಟ್ಟಿರ್ತಕ್ಕಂಥ ಕಷ್ಟ ಅವಳಿಗೂ, ಅದಕ್ಕಿಂತ ಡಬಲ್ ಕಷ್ಟ ನನಗೆ ನನ್ನ ಕೊಲೀಗ್ಸ್ ಎಲ್ಲ ಕೇಳ್ತಾಯಿದ್ರು, ಸರ್ ಮಗಳು ಅಂದರೆ ಪುಟ್ಟ ಅಂತಿದ್ದೀವಿ, ಪುಟ್ಟ ಏನೋ ಹೋಗ್ತಾಳೆ, ನೀವು ಹೆಂಗೆ ಇರ್ತೀರಿ ಸರ್ ಅಂತ ನನ್ನನ್ನು ಕೇಳ್ತಿದ್ರು, ಮಗಳನ್ನ ಬಿಟ್ಟು ಹೆಂಗೆ ಇರ್ತೀರಿ ಅಂತೀವಿ. ಹಾಗಾಗಿ ಆ ಎಲ್ಲ ಒಂದು ಮಾನಸಿಕ ತೊಂದರೆಗಳು, ತಾಪತ್ರೆಗಳು ಇವನ್ನೆಲ್ಲ ಅನುಭವಿಸಿದ್ದೀವಿ, ಈಗೂ ಅನುಭವಿಸ್ತಿದ್ದೀವಿ. ಇನ್ನೂ ಒಂದು ಸೆಮಿಸ್ಟರ್ ಇದೆ ಅವಳದು. ಆದರೂ ಕೂಡ ಅವಳ ಸಾಧನೆ, ರಿಸಲ್ಟು ಎಷ್ಟು ತೃಪ್ತಿ ಕೊಡುತ್ತಂದರೆ ವರ್ಣಿಸಲಸದಳ. ಯು ಕೆನಾಟ್ ಎಕ್ಸ್ಪ್ಲೇನ್ ಇಟ್, ಯು ಕೆನಾಟ್ ಎಕ್ಸ್ಪ್ರೆಸ್ ಇಟ್ ಅಟ್. ಹಾಗಾಗಿ ಮಕ್ಕಳೇ, ನೀವು ಒಂದು ರಿಸಲ್ಟನ್ನು ಕೊಟ್ಟರೆ ನಿಮ್ಮ ಪೇರೆಂಟ್ಸು ಈ ಥರ ಸಿಕ್ಕಾಪಟ್ಟೆ ಅದನ್ನು ಎಂಜಾಯ್ ಮಾಡ್ತಾಯಿರ್ತಾರೆ. ದೇ ಫೀಸ್ಟ್ ಇಟ್, ದೇ ಸೆಲೆಬ್ರೇಟ್ ಇಟ್, ದೇ ರೀಗರ್ಜಿಟೇಟ್ ಇಟ್. ಮೆಲುಕು ಹಾಕ್ತಾಯಿರ್ತಾರೆ, ಮೇಲೆ ಮತ್ತೊಂದು ಸಲ ಅದನ್ನು ಹೇಳ್ತಿರ್ತಾರೆ. ಯಾರಿಗಾದರೂ ಹೇಳ್ಕೋಬೇಕು ಅನಿಸುತ್ತೆ. ಅದು ನಿಮ್ಮ ರಿಸಲ್ಟಿಗಿರುವ ತಾಕತ್ತು, ಅದು ನಿಮ್ಮ ರಿಸಲ್ಟಿಗಿರುವ ಪಾವರ್, ಅದು ನಿಮ್ಮ ರಿಸಲ್ಟಿಂದ ಬರ್ತಕ್ಕಂಥ ಒಂದು ಹ್ಯಾಪಿನೆಸ್. ಹಾಗಾಗಿ ಈ ಒಬ್ಬ ನಾನು ಮೇಸ್ಟ್ರಾಗಿಯೇ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ವಿ ಆಲ್ವೇಸ್ ಎಂಜಾಯ್ ಸಕ್ಸಸ್ ಆಫ್ ಅ ಸ್ಟೂಡೆಂಟ್, ಆ್ಯಂಡ್ ವೆನ್ ಇಟ್ ಕಮ್ಸ್ ಆ್ಯಸ್ ಅ ಸ್ಟೂಡೆಂಟ್ ಆ್ಯಂಡ್ ಡಾಟರ್, ಇಟ್ ಡೆಫಿನೆಟ್ಲಿ ಮಲ್ಟಿಪ್ಲೈಸ್, ಇಟ್ ಈಸ್ ಗೆಟ್ ಮ್ಯಾಗ್ನಿಫೈಡ್ ಅಂತಂತಲ್ಲ. ಹಾಗೆ ನೀವು ನಿಮ್ಮ ಮಕ್ಕಳಿಗೆ, ನೀವು ಪೋಷಕರಾದಂಥವರು ಒಳ್ಳೆಯ ಸಪೋರ್ಟ್ ಮಾಡಿ, ನಿಮ್ಮ ಮಕ್ಕಳ ಜೊತೆಗೆ ನಿಂತುಕೊಳ್ಳಿ. ಅವರ ಆಸೆ, ಆಕಾಂಕ್ಷೆ, ಬಯಕೆ, ಬೇಡಿಕೆಗಳಿದ್ದಾವಲ್ಲ, ಅದನ್ನು ಗಮನಿಸಿ. ಅವರು ಸರಿ ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತಂದರೆ ಬೆನ್ನು ತಟ್ಟಿ ಅವ್ರಿಗೆಲ್ಲ ರೀತಿಯ ಪ್ರೋತ್ಸಾಹ ಕೊಡಿ. ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ, ನಾನು ನನ್ನ ಮಗಳಿಗೆ, ಅವಳಿಗೀಗ 21 ವರ್ಷ ಮುಗಿತಾ ಬಂತು, ಒಂದು ದಿನನೂ ಬೈದಿಲ್ಲ, ಯಾವ ಕಾರಣಕ್ಕೂ ಏನೂ ಅಂದಿಲ್ಲ, ಬೊಟ್ಟಚ್ಚೋದು ಇಲ್ಲ, ಬೈದೇ ಇಲ್ಲ ಅಂದರೆ ಇನ್ನೇನು ಉಳಿದಾಗುತ್ತೆ. ಹಾಗೆ ಮಕ್ಕಳನ್ನು ಅಖಂಡವಾಗಿ ಪ್ರೀತಿಸಿ, ಅವರನ್ನು ಕಂಪ್ಲೀಟಾಗಿ ನಿಮ್ಮ ಕೆಲಸದ ಜೀವನದ ಜಂಜಾಟಗಳು, ಒತ್ತಡಗಳ ನಡುವೆ ಅವರಿಗೆ ಕಂಪ್ಲೀಟ್ ಆದಂಥ ಪ್ರೋತ್ಸಾಹ ಕೊಡಿ. ಅವರ ಬೆನ್ನಿಗೆ ನಿಂತುಕೊಳ್ರಿ. ನಾವು ಎಷ್ಟು ಇದೀವಪ್ಪ ನಿಮ್ಮ ಜೊತೆಗೆ, ನೀನು ಮಾಡೋ ಮುಂದೆ ಹೋಗು ಅಂಥೇಳಿ. ಅದು ನೀವು ಮಕ್ಕಳಿಗೆ ಕೊಡ್ಬೋದಂಥ ಒಂದು ದೊಡ್ಡ ಗಿಫ್ಟು. ಅದರ ಜೊತೆಗೆ ಮಕ್ಕಳು ಅಷ್ಟೇ ನಿಯತ್ತಿನಲ್ಲಿ, ಅದೇ ತಾಧ್ಯಾತ್ಮತೆಯಿಂದ, ಅದೇ ಏಕಾಗ್ರತೆಯಿಂದ, ತಂದೆ ತಾಯಿಗಳು ಪಟ್ಟಂಥ ಕಷ್ಟ, ಅವರು ಅದಕ್ಕೆ ನಿಮಗೆ ವಿದ್ಯಾರ್ಜನೆಗೆ ಬೇಕಾಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸ್ಬೇಕಂದ್ರೆ ಸಾಕಷ್ಟು ಎಲ್ಲ ಥರದ್ದು, ಮಾನಸಿಕವಾಗಿ, ದೈಹಿಕವಾಗಿ, ಆಮೇಲೆ ಭಾಳ ಇಂಪಾರ್ಟೆಂಟ್ ಸಾಮಾಜಿಕವಾಗಿ, ಅದಕ್ಕಿಂತ ಇಂಪಾರ್ಟೆಂಟು ವಿಟಮಿನ್ ಎಮ್, ದುಡ್ಡು ಭಾಳ ಕಷ್ಟ ಈಗಿನ ಕಾಲದಲ್ಲಿ. ಅದನ್ನೆಲ್ಲ ಹೊಂದಿಸಿ ನಿಮಗೆ ಕೊಟ್ಟಿರ್ತಾರೆ. ತಮ್ಮ ಕಷ್ಟಗಳು ನಿಮ್ಮ ಹತ್ರ ಹೇಳ್ಕೊಂಡಿರಲ್ಲ, ಕೊಟ್ಟಿರ್ತಾರೆ. ಅದರ ಸದುಪಯೋಗ ನೀವು ಮಾಡಿಕೊಂಡು ಸಾಧಕರಾದರೆ ಬದುಕು ಸಾರ್ಥಕತೆ, ಬದುಕು ತೃಪ್ತಿಯನ್ನು ಹೊಂದುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ನಾನು ನನ್ನ ಮಗಳ ರಿಸಲ್ಟನ್ನು ಹೇಳ್ಕೋಬೇಕನ್ನುವ, ನಾನೇ ಬೆನ್ನು ಚಪ್ಪರಿಸ್ಕೋಬೇಕನ್ನುವ ಉದ್ದೇಶ ಅಲ್ಲ. ಇದು ಒಂದು ಅವಕಾಶ ನನಗೆ ಒಬ್ಬ ಟೀಚರಾಗಿ, ದ್ಯಾಟ್ ಯುವರ್ ರಿಸಲ್ಟ್ ವಿಲ್ ಮೇಕ್ ಸೋ ಮೆನಿ ಫೀಲ್ ಹ್ಯಾಪಿ, ಪ್ರೌಡ್ ಆಫ್ ಯು, ಆ್ಯಂಡ್ ದೇರ್ ಫೋರ್ ಮೇಕ್ ಶೂರ್ ದ್ಯಾಟ್ ಎವ್ರಿ ಎಕ್ಸಾಮ್, ಎವ್ರಿ ಟೆಸ್ಟ್, every opportunity that the kids, being kids, you use it. No, you explore it, and your parents will start to express their happiness about your success. ಸೊ ಹಾಗಾಗಿ ಮಕ್ಕಳೇ, ಚೆನ್ನಾಗಿ ಓದಿ. ಇನ್ನೇನು ವಾರ್ಷಿಕ ಪರೀಕ್ಷೆಗಳು ಹತ್ತಿರ ಬರ್ತಿದ್ದಾವೆ. ನಿಮ್ಮ ಪರೀಕ್ಷಾ ಫಲಿತಾಂಶ ನನ್ನ ಮಗಳಿಗಿಂತನೂ 100 ಪಟ್ಟು, 1000 ಪಟ್ಟು, 1,00,000 ಪಟ್ಟು ನಿಮಗೆ ಸಂತೋಷ, ಸಂಭ್ರಮ ಕೊಡ್ತಕ್ಕಂಥ ಕ್ಷಣವನ್ನು ಅದು ತಂದು ಕೊಡಲಿ ಅಂಥೇಳಿ ನಾನು ಹಾರೈಸ್ತೇನೆ. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ 2026. ಗಾಡ್ ಬ್ಲೆಸ್ ಯು ಆಲ್. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.